ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನದಿಂದ. ನಾನಿವತ್ತು ನಿಮ್ಮನ್ನ ಭಾರತದ ಮೊದಲನೇ ರಾಷ್ಟ್ರೀಯ ಉದ್ಯಾನವನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಯಾವುದಪ್ಪ ಅಂದ್ರೆ ಉತ್ತರಾಖಂಡದ ನೈನಿತಾಲ್ ಡಿಸ್ಟಿಕ್ ಅಲ್ಲಿ ಹರಡ್ಕೊಂಡಿರುವಂತಹ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇದನ್ನ 1936ರಲ್ಲಿ ಬ್ರಿಟಿಷ್ ಸರ್ಕಾರ ಜಿಮ್ ಕಾರ್ಬೆಟ್ ಅನ್ನೋ ಪರಿಸರ ಪ್ರೇಮಿಯ ಸ್ಮರಣಾರ್ಥವಾಗಿ ಸ್ಥಾಪಿಸುತ್ತೆ. ಇವತ್ತು ನಾನಿಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಯೋಧ್ಯೆಯಿಂದ ಮೊರಾದಾಬಾದಿಗೆ ಬಂದು ಮೊರಾದಾಬಾದಿಂದ ರಾಮನಗರ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡೆ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು, ಬೆಳಗ್ಗಿನ ಜಾವ 6:30 ಅಷ್ಟರಲ್ಲೇ ಎಲ್ಲ ಸಫಾರಿಗೆ ಜೀಪ್ ಬುಕ್ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಬಟ್ ಆದ್ರೂ ನಾನು ಇಲ್ಲಿ ಒಂದು ಫಾರೆಸ್ಟ್ ಆಫೀಸಲ್ಲಿ ವಿಚಾರಿಸಿದಾಗ ಒಂದು ಜೀಪ್ಗೆ 2,500, 5 ಜನ ಹೋಗ್ಬೋದು ಅಂತ ಹೇಳಿದ್ರು. ಬಟ್ ನಾನು ಒಬ್ನೇ ಹೋಗಿದ್ರಿಂದ ಒಬ್ಬಂಗೆ 2,500 ಕೂಡ ಕಷ್ಟ ಆಯ್ತಿತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನನಗೆ ಪಾರ್ಟ್ನರ್ ಸಿಕ್ಕಿದ್ರು. ಅವ್ರ ಜೊತೆ ಶೇರಿಂಗ್ ಅಲ್ಲಿ ಸಫಾರಿ ಹೊರಟೆ. ದಾಂಗ್ರಿ ಗೇಟಿಂದ ಎಂಟ್ರಿ ಕೊಟ್ಟಂತ ನಮ್ಮ ಸಫಾರಿ ತುಂಬಾನೇ ಚೆನ್ನಾಗಾಯ್ತು. ಬಟ್ ಒಂದು ಬೇಜಾರು ಏನಪ್ಪಾ ಅಂದ್ರೆ ಟೈಗರ್ ಸೈಟ್ ಆಗ್ಲಿಲ್ಲ. ಬಟ್ ಆದ್ರೂ ಸಣ್ಣ ಪುಟ್ಟ ಅನಿಮಲ್ಸ್ ಗಳು ಸಿಕ್ಕಿದ್ದು. ಜೊತೆಗೆ ಟೈಗರ್ ಫುಟ್ ಪ್ರಿಂಟ್ ಎಲ್ಲ ಫುಟೇಜ್ ತಗೊಂಡು ಸಣ್ಣ ಪುಟ್ಟ ಅನಿಮಲ್ಸ್ ಆಗಿ ಬರ್ಡ್ಸ್ ಫೋಟೋಗ್ರಫಿ ತಗೊಂಡು ಇನ್ನೊಂದು ಗೇಟ್ ಇಂದ ಈ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ನ ಎಕ್ಸಿಟ್ ಆದು. ಇಲ್ಲಿಂದ ನನ್ನ ಕಣ್ಣಿಗೆ ಕಂಡಿದ್ದೆ ಗರ್ಜಿಯಮ್ಮ ದೇವಸ್ಥಾನ, ಅಂದ್ರೆ ಪರ್ವತರಾಜನ ಮಗಳು ಗಿರಿಜೆ ಪಾರ್ವತಿ. ಈ ದೇವಸ್ಥಾನ ಸುಂದರವಾದ ಹಿಮಾಲಯದ ತಪ್ಪಲಲ್ಲಿ ಹರಿಯುವಂತಹ ಕೋಸಿ ನದಿಯ ಮಧ್ಯಭಾಗದಲ್ಲಿದೆ. ಕೋಸಿ ಅಂದ್ರೆ ಬಿಹಾರದ ಕಣ್ಣೀರಿನ ನದಿ ಅಲ್ಲ, ಉತ್ತರಾಖಂಡದಲ್ಲಿ ಹರಿಯುವಂತಹ ರಾಮ್ಗಂಗಾದ ಉಪನದಿ. ಪುರಾಣಗಳ ಪ್ರಕಾರ ಈ ದೇವಸ್ಥಾನ ನೆಲೆಸಿರುವಂತಹ ಬೆಟ್ಟ ಈ ಕೋಸಿ ನದಿಯ ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಭೈರವ ಈ ಬೆಟ್ಟನ ನದಿ ಮಧ್ಯದಲ್ಲೇ ತಡೆದು ನಿಲ್ಲಿಸ್ತಾನೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಭೈರವನಿಗೆ ನಮಿಸ್ಬಿಟ್ಟು ಹೋಗುವಂಥದ್ದು ಇಲ್ಲಿ ಜನಗಳ ಪದ್ಧತಿ. ಹಾಗೆ ಇದು ಅರಣ್ಯ ಪ್ರದೇಶವಾದ ಕಾರಣ ಇಲ್ಲಿ ಸಿಂಹಗಳನ್ನು ಕೂಡ ಕಾಣಸಿಕ್ತಿತ್ತಂತೆ ಮುಂಚೆ. ಹಾಗಾಗಿ ಇಲ್ಲಿ ಕೆಲವಷ್ಟು ಜನ ಸಿಂಹಗಳು ಈ ದೇವಸ್ಥಾನನ ಸುತ್ತೊಡೆಯೋದನ್ನ ನೋಡಿದ್ದೀವಿ ಅಂತ ಕೂಡ ಹೇಳ್ತಾರೆ. ದೇವಸ್ಥಾನಕ್ಕೆ ಹೋಗೋದಕ್ಕೂ ಮುಂಚೆ ಕೆಲವು ಜನ ಇಲ್ಲೇ ಸ್ನಾನ ಮಾಡ್ಕೊಂಡು ಹೊರಡ್ತಾರೆ. ನೀರು ಕೂಡ ಅಷ್ಟೇ ಪ್ಯೂರ್ ಆಗಿದೆ, ಹಾಗೆ ತುಂಬಾನೇ ಕೋಲ್ಡ್ ಆಗಿದೆ. ಹೊರಗಡೆ ಎಷ್ಟೇ ಬಿಸಿಲಿದ್ರು ಹೊಳೆ ಮಾತ್ರ ತಣ್ಣಗಿದೆ. ಇವಾಗ ರಾಮನಗರಿಂದ 10 ಕಿಲೋಮೀಟರ್ ದೂರದಲ್ಲಿರುವಂತಹ ಗಿರ್ಜಾದೇವಿ ಮಂದಿರ ಅನ್ನೋ ಒಂದು ಟೆಂಪಲ್ಗೆ ಬಂದಿದ್ದೀನಿ. ಈ ಟೆಂಪಲ್ ಅಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೆ. ಬಟ್ ಆಕ್ಚುಲಿ ಲೈನ್ ನೋಡಿದ್ರೆ ಇವತ್ತೆಲ್ಲ ಹೋಗಲ್ಲ ಅನ್ಸುತ್ತೆ. ಹಂಗೆ ನೋಡಿ ಲೈನ್ ತೋರಿಸ್ತೀನಿ. ಹಾಗೇನೆ ಹೊಳೆ ಅಂತೂ ಪ್ಯೂರ್ ಹಿಮಾಲಯದಿಂದ ಹರ್ಕೊಂಬತ್ತಿರೋ ನೀರು, ಅಷ್ಟು ಪ್ಯೂರ್ ಅಂದ್ರೆ ಅಷ್ಟು ಪ್ಯೂರ್ ಆಗಿದೆ. ನೋಡಿ ಲೈನ್ ಅಲ್ಲಿದೆ ನೋಡಿ, ಎಡ್ಜ್ ಇದೆಯಲ್ಲ ಅಲ್ಲಿಂದ ಲೈನ್ ಅದು ನೋಡಿ. ಅಲ್ಲಿಂದ ಇಲ್ಲಿ ಬಂದು ಇದ್ರೊಳಗೆ ಹೋಗ್ಬೇಕು. ಇದ್ರೊಳಗಿಂದ ಇಲ್ಲಿ ಮೇಲೆ ಹತ್ತಿದ್ರೆ ಮೇಲೆ ಗಿರ್ಜಾ ಮಾತೆ ದೇವಸ್ಥಾನ ಇದೆ. ಇದು ಆ್ಯಕ್ಚುಲಿ ಮಳೆಗಾಲದಲ್ಲಿ ತುಂಬುತ್ತೆ. ಹಾಗಾಗಿ ನೋಡಿ ಮೇಲ್ ಟಾಪಲ್ಲಿ ದೇವಸ್ಥಾನ ಇದೆ. ಮಳೆಗಾಲದಲ್ಲಿ ಫುಲ್ ತುಂಬುತ್ತೆ ನೋಡಿ. ಅದ್ರ ಹಿಂದಗಡೆನೂ ಕೂಡ ಅಷ್ಟೇ ಚೆನ್ನಾಗಿರೋಂಥ ಒಂದು ಸೀನರಿ ಇದೆ. ಜಾಗ ನೋಡೋದಕ್ಕೆ ಅದ್ಭುತವಾಗಿದೆ ಬಿಡಿ. ಅಂಡ್ ಆ್ಯಕ್ಚುಲಿ ಇದು ಶಿವಾಲಿಕ್ ರೇಂಜ್ ಅಂತ ಬರುತ್ತೆ ಹಿಮಾಲಯಸಲ್ಲಿ. ಆ ಶಿವಾಲಿಕ್ ರೇಂಜಲ್ಲಿ ಬರುತ್ತೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಂತೂ ಲೈನಲ್ಲಿ ನಿಂತಿದ್ದೀನಿ. ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಮೇಲಂತೂ ಇದೆ ಲೈನು. ಹೆಣ್ಮಕ್ಳಕ್ಕ ನಾಚ್ಕತಾವಿಲ್ಲಿ. ಇಷ್ಟೊತ್ತು ಆ ಸುಡೋ ಮರಳಲ್ಲಿ ನಿಂತು ಕಾಲೆಲ್ಲ ಬೊಬ್ಬೆ ಬಂದ್ಬಿಟ್ಟಿದ್ದು. ಈ ದೇವಸ್ಥಾನದ ಹತ್ರ ಬರೋ ಹೊತ್ತಿಗೆ ಒಂದು ಸ್ವಲ್ಪ ಸಮಾಧಾನ ಆಗೋಯ್ತು. ಈಗ ದೇವಸ್ಥಾನದ ಮೆಟ್ಲುಗಳು ಕೂಡ ನೇರ ದಿಟ್ಟ ನಿರಂತರ ಅನ್ನೋ ಥರ 75 ಡಿಗ್ರಿಗೆ ಬೆಟ್ಟ ಇದೆ. ಅಂತೂ 10:30ಗೆ ಎಂಟ್ರಿ ಆಗಿ ಈಗ 2 ಗಂಟೆಗೆ ನಮ್ಮ ದರ್ಶನ ಮುಗೀತು. ಈಗ ನಾವು ಹೊರಟೆ ದರ್ಶನ ಮುಗಿಸ್ಕೊಂಡು. ಬಟ್ ಆದರೂ ಇಲ್ಲಿ ನಿಂತಿರೋ ಜನ ನೋಡಿ, ಅವರೆಲ್ಲ ಅಲ್ಲಿಂದ ಆ ಬಿಸಿಲಿಗೆ ಮರಳಂತೂ ಖುದ್ದು ಉಕ್ತೈತೆ ಅಂತ ಇದರಲ್ಲೂ ಕೂಡ ನಿಂತ್ಕೊಂಡು ಬಂದು ದೇವ್ರ ದರ್ಶನ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಭಕ್ತಿಗೆ ಮೆಚ್ಚಲೇಬೇಕು.
ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರೆಯದೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.